ಕೋಮಲ ಅಡುಗೆ ಸೂಪರ್ ಆಗಿತ್ತು. ಜಯದೇವ್ ಊಟ ಮುಗಿಸಿ, ಹೌದೇ ಬಜಾರಿ, ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ, ಮತ್ತ್ಯಾಕೆ ದಿನ ಜಾನಕಿ ಮಾಡಿದ ಅಡುಗೆನೇ ತಿಂತೀಯಾ ಅಂತ ಕೇಳ್ದ. ನನಗೆ ನಾನೇ ಅಡುಗೆ ಮಾಡ್ಕೊಂಡು ತಿಂದು ಬೇಜಾರಾಗಿ ಹೋಗಿತ್ತು. ಅದಕ್ಕೆ ಕಾಡು ಮೃಗ, ನಿನ್ನ ಹೆಂಡತಿ ಅಡುಗೆ ತಿಂದೆ ಅಂದ್ಲು. ಮಗುವಿನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಹೊಡೆದವಳು 1 ವಾರದಿಂದ ಪಾರ್ಲರ್ ಕಡೆ ತಲೆ ಹಾಕ್ತಾ ಇದ್ದಿದ್ರಿಂದ ಇವತ್ತು ಸ್ನಾನ ಮುಗಿಸಿ ಪಾರ್ಲರಿಗೆ ಹೊರಟ್ಲು. ಕೋಮಲ ಸ್ಕೂಟಿ ನಿಲ್ಲಿಸಿ ಕೆಳಗಡೆ ಇಳಿಯೋವಾಗ ಮನ್ಮಥ ಬಂದು ಸ್ಕೂಟಿಗೆ ಡಿಕ್ಕಿ ಹೊಡೆಯೋ ಹಾಗೆ ಬೈಕ್ ನಿಲ್ಲಿಸ್ದ. ಬೈಯೋಣ ಅಂತ ತಲೆ ಎತ್ತಿದವಳು ಮನ್ಮಥನ ನೋಡಿ, ದೇವ್ರೇ, ಇದು ನನಗೆ ಶೋಧನಾ ಸಮಯ ಅನ್ಸುತ್ತೆ ಅಂತ ಗೊಣುಕೊಳ್ಳೋಕಷ್ಟೇ ಅವಳಿಂದ ಸಾಧ್ಯ ಆಯಿತು. ಏನು ಮೇಡಮ್, 1 ವಾರದಿಂದ ಈ ಕಡೆ ಕಾಣಿಸ್ಲೇ ಇಲ್ಲ ಅಂದ ಮನ್ಮಥ ಅಲಿಯಾಸ್ ಮದನ್. ಇವಾಗ ಅದಕ್ಕೇನು ಅಂದವಳು. ಅವನು 1 ವಾರದಿಂದ ತನ್ನನ್ನೇ ಹುಡುಕ್ತಿದ್ದಾನೆ ಅನ್ನೋದನ್ನು ಯೋಚಿಸದೇನೆ ಬಿಟ್ಬಿಡ್ಲು. ನಿಮ್ಮ ಪಾರ್ಲರ್ನಲ್ಲಿ ಹೆಂಗಸ್ರಿಗೆ ಮಾತ್ರ ಮಾಡ್ತೀರಾ ಇಲ್ಲ ಗಂಡಸರಿಗೂ ಸರ್ವಿಸ್ ಇದೆಯಾ ಅಂತ ಕೇಳ್ದ. ಅವನನ್ನು ತಲೆ ಎತ್ತಿ ನೋಡ್ದೆಯೇ ಗಂಡಸರಿಗೂ ಸರ್ವಿಸ್ ಮಾಡ್ತೀವಿ ಅಂತ ಬಾಗಿಲು ತೆಗೀತಲೇ ಉತ್ತರ ಕೊಟ್ಟು ಒಳಗಡೆ ಹೋದ್ಲು. ಮನ್ಮಥ ತನ್ನ ಹಿಂದೆ ಬರೋದನ್ನು ನೋಡಿ, ಇವಾಗ ಯಾಕೆ ಒಳಗಡೆಗೆ ಬರ್ತಿದ್ಯಾ, ಮೊದಲು ಹೊರಗಡೆ ಹೋಗು ಅಂದ್ಲು. ಹಲೋ ಹಲೋ, ನೀವೇನೇನೋ ಕಲ್ಪನೆ ಮಾಡ್ಕೋಬೇಡಿ, ನಾನು ನಿಮ್ಮನ್ನೇನು ನೋಡೋಕೆ ಬಂದಿಲ್ಲ, ಸರ್ವಿಸ್ ಮಾಡಿಸ್ಕೊಳ್ಳೋಕೆ ಬಂದಿದ್ದು ಅದು ಅಂದವನು ಒಳಗಡೆ ಕಣ್ಣು ಹಾಯಿಸ್ದ. ಅಲ್ಲಿ ಚಿಕ್ಕ ಸ್ಕರ್ಟು, ತೋಳಿಲ್ದೇ ಇರೋ ಶಾರ್ಟ್ ಟಾಪ್ ಹಾಕ್ಕೊಂಡು ನಿಂತಿದ್ದ ಮಾಡ್ರನ್ ಹುಡುಗಿಯನ್ನು ಕೈ ತೋರಿಸಿ, ಅವರೇ ನನಗೆ ಸರ್ವಿಸ್ ಮಾಡಬೇಕು, ನೋಡು ಎಷ್ಟು ಚೆನ್ನಾಗಿದ್ದಾರೆ ಅಂದ. ಇವಾಗ ಅವಳೊಬ್ಳೆ ಫ್ರೀ ಆಗಿದ್ದರಿಂದ ಕೋಮಲ ಅವಳನ್ನೇ ಕರೆದು, ಇವನಿಗೆ ಯಾವ್ಯಾವ ಸರ್ವಿಸ್ ಬೇಕೋ ಎಲ್ಲನೂ ಮಾಡಿಕೊಡು ಅಂದ್ಲು. ಮೇಡಮ್, ಮರ್ಯಾದೆ ಮುಖ್ಯ, ಇಲ್ಲಾಂದರೆ ನಾನು ಹೊರಗಡೆ ಹೋಗಿ ಇದು ಸರಿ ಇಲ್ಲದೆ ಇರೋ ಪಾರ್ಲರ್ ಅಂತ ಹೇಳ್ಬಿಡ್ತೀನಿ ಅಂದ ಮನ್ಮಥ. ಕೋಮಲ ಹಲ್ಲು ಕಚ್ಚಿ ನಗ್ತಲೇ, ಈ ಸಾರ್ಗೆ ಏನೇನು ಸರ್ವಿಸ್ ಬೇಕೋ ಅದನ್ನೆಲ್ಲ ಮಾಡಿಕೊಡು ಅಂತ ಹೇಳಿದ್ಲು. ಆ ಹುಡುಗಿ ಹೇಳಿದ ಸೀಟ್ನಲ್ಲಿ ಕೂತವನು ಮೊದಲು ಫೇಶಿಯಲ್ ಮಾಡಿ ಅಂದ. ಅವಳ ಕೈ ತಗಲಿದ ತಕ್ಷಣ, ಅಬ್ಬಬ್ಬಬ್ಬಬ್ಬ, ಎಷ್ಟು ಸಾಫ್ಟ್ ಆಗಿರೋ ಕೈ ಬೆರಳುಗಳು, ಮಗುವನ್ನು ಮುಟ್ಟಿದ ಹಾಗೆ ಇದೆ ಅಂತ ಹೊಗಳ್ದ. ಆ ಹುಡುಗಿಗಂತೂ ಸಂತೋಷ ತಡೆಯೋಕೆ ಆಗಲಿಲ್ಲ. ನಿಮ್ಮ ಹತ್ರ ತುಂಬ ಒಳ್ಳೆ ಸ್ಮೆಲ್ ಬರ್ತಿದೆಮ್ಮ ಅಂದ ಮನ್ಮಥ. ಅದು ಜಾಸ್ಮಿನ್ ಸೆಂಟ್ ಸರ್ ಅಂತ ಅವಳು ನಾಚಿಕೆಯಿಂದ ನಗ್ತಾ ಹೇಳಿದ್ಲು. ಕೋಮಲ ಮಾತ್ರ ಕೋಪದಿಂದ ಮುಖ ಗಂಟು ಹಾಕ್ಕೊಂಡು ನೋಡ್ತಿದ್ಲು. ಮನ್ಮಥ ಅಂತೂ ಕೋಮಲಳನ್ನೇ ನೋಡ್ತಾ ಆ ಹುಡುಗಿಯನ್ನ ಹೊಗಳುತ್ತಿದ್ದ. ನಿಮ್ಮ ಹೆಸರೇನು ಅಂತ ಕೇಳ್ದ. ಅವಳು ಕಲ್ಪನಾ ಅಂದ್ಲು. ತುಂಬ ಬ್ಯೂಟಿಫುಲ್ ನೇಮು, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ರಾಗ ಎಳೆದು ಹೇಳ್ದ. ಪಾರ್ಲರ್ನಲ್ಲಿದ್ದವರೆಲ್ಲ ಇವರಿಬ್ಬರನ್ನೇ ನೋಡ್ತಿದ್ರು. ಕೋಮಲ ತನ್ನ ಕೈಯಲ್ಲಿದ್ದ ಮೆಹಂದಿ ಪ್ಯಾಕೆಟನ್ನು ಹಿಂಡಿ ಹಾಕಿದ್ಲು. ಆದರೂ ಮನ್ಮಥ ಬಿಡದೆ ಆ ಹುಡುಗಿನ ಹೊಗಳುತ್ತಲೇ ಇದ್ದ. ಅವನ ಸರ್ವಿಸ್ ಮುಗೀತು. ಸರ್, ನಿಮ್ಮ ಸರ್ವಿಸ್ ಎಲ್ಲ ಮುಗೀತು, ಟಿಪ್ಸ್ ಕೊಡೋ ಹಾಗಿದ್ರೆ ಕೊಡಬಹುದು ಅಂತ ಆ ಹುಡುಗಿ ಮಾಡೆಲ್ ಥರ ನಗ್ತಾ ನಿಂತಳು. ಕೋಮಲಾಗೆ ಉರಿ ಎಪ್ಸೋಕೆ ಅಂತಲೇ ಮನ್ಮಥ 1000 ರೂಪಾಯಿ ನೋಟನ್ನು ಆ ಹುಡುಗಿಗೆ ಕೊಟ್ಟು, ನಿಮ್ಮ ಸರ್ವಿಸ್ ತುಂಬ ಮೃದುವಾಗಿತ್ತು, ನಾನು ಯಾವಾಗ ಸರ್ವಿಸಿಗೆ ಬಂದರೂ ನೀವೇ ಮಾಡಿಕೊಡ್ಬೇಕು ಅಂದ. ಅವಳನ್ನೇ ಸೈಟ್ ಹೊಡಿತಾ ಕೋಮಲ ಮುಂದೆ ಬಂದು ನಿಂತವನು, ಈ ತರಹದ ಹುಡುಗಿಯರಿಂದಲೇ ನಿನ್ನ ಪಾರ್ಲರ್ ನಡೀತಿದೆ, ನಿನ್ನ ಥರ ಸಿಡಿ ಸಿಡಿ ಅಂತಿದ್ರೆ ಇಷ್ಟೊತ್ತಿಗೆ ಪಾರ್ಲರ್ ಮುಚ್ಚಬೇಕಿತ್ತು. ಸರಿ, ಬಿಲ್ ಎಷ್ಟಾಯಿತು ಹೇಳು ಅಂದ. ಕೋಮಲ ಬಿಲ್ ಅಮೌಂಟ್ ತಗೊಂಡು ಮನ್ಮಥನ ಮುಂದಿದ್ದ ಟೇಬಲ್ ಮೇಲಿಟ್ಲು. ಮನ್ಮಥನಿಗೆ ಆ ಬಿಲ್ ನೋಡಿ ಎದೆ ನೋವಾಯಿತು. ಅದರಲ್ಲಿ 20,000 ರೂಪಾಯಿ ಚಾರ್ಜ್ ಮಾಡಲಾಗಿತ್ತು. ಇದೇನಿದು, ಹಗಲು ದರೋಡೆ ಥರ ಇದೆ ಮೇಡಮ್, ನಾನು ಏನೂ ಮಾಡಿಸೇ ಇಲ್ವಲ್ಲ, ನೀವು ಬೇರೆಯವ್ರ ಬಿಲ್ಲನ್ನು ನನಗೆ ಕೊಟ್ಟಿದ್ದೀರಾ, ಚೆನ್ನಾಗಿ ಚೆಕ್ ಮಾಡಿ ನೋಡಿ ಅಂದ ಮನ್ಮಥ. ಕೋಮಲ ಬರ್ತಿದ್ದ ನಗುವನ್ನು ತಡ್ಕೊಂಡು, ಇಲ್ವೇ ಇಲ್ಲ ಸರ್, ಮನ್ಮಥ ಅಂತ ನಿಮ್ಮ ಹೆಸರಿರೋ ಬಿಲ್ಲೇ ಇದು, ನೀವು ಟಿಪ್ಸ್ ಕೊಟ್ರಲ್ಲ ಆ ಹುಡುಗಿ ಅಂದರೆ ಕಲ್ಪನಾನೇ ತಂದು ಕೊಟ್ಟಿದ್ದು ಅಂದ್ಲು. ಮನ್ಮಥನಿಗೆ ಕಣ್ಣು ಹೊರಗೆ ಬರೋ ಹಾಗೆ ಆಯಿತು. ಕೈಯಲ್ಲಿ ಇದ್ದಿದ್ದೇ 5,000 ರೂಪಾಯಿ, ಅದರಲ್ಲೂ 1,000 ಟಿಪ್ಸ್ ಕೊಟ್ಟಾಯಿತು. ಮನೆಗೆ ಹೋದರೆ ಇವತ್ತು ಚಪ್ಪಲಿ ಏಟ್ ಗ್ಯಾರಂಟಿ ಅಂತ ಮನಸ್ಸಲ್ಲೇ ಅಂದ್ಕೊಂಡವನು ತನ್ನ ಅಕ್ಕನಿಗೆ ಫೋನ್ ಮಾಡಿ ದುಡ್ಡು ಹಾಕೋಕೆ ಹೇಳಿ ಬಿಲ್ ಕಟ್ಟಿ ಹೊರಗಡೆಗೆ ಬಂದ. ಮನ್ಮಥನ ಕಣ್ಣಲ್ಲಿ ನಿಜವಾಗ್ಲೂ ನೀರು ಬಂದ್ಬಿಟ್ಟಿತ್ತು. ಮನ್ಮಥನ ಮನಸ್ಸಾಕ್ಷಿ ಅವನಿಗೆ ಉಗುಳಿತ್ತು. ಸ್ವಲ್ಪನಾದರೂ ಸೀನ್ ಹಾಕಿದ್ಯಾ ನೀನು, ಇದರಲ್ಲಿ 1,000 ರೂಪಾಯಿ ಟಿಪ್ಸ್ ಬೇರೆ ಕೇಳಬೇಕಿತ್ತಾ, ನಿನಗಿದು ಬೇಕಾಗಿದ್ದೆ, ಬಂದ್ವಾ ಆ ಕೊಬ್ಬಿರೋಳನ್ನು ಸೈಟ್ ಹೊಡೆದ್ವಾ ಹೋದ್ವಾ ಅಂತ ಇರೋದು ಬಿಟ್ಟು ಯಾಕೆ ಈ ತರಹದ ಅನಗತ್ಯದ ಗತ್ತು, ಮನೆಗೆ ಹೋದರೆ ಅಕ್ಕ ಅಮ್ಮ ಇಬ್ಬರು ಪ್ರಶ್ನೆ ಕೇಳಿ ಕೇಳಿ ಸಾಯಿಸ್ತಾರೆ ಅಂದ್ಕೊಂಡವನು ಬಿಲ್ಲನ್ನು ಮತ್ತೊಮ್ಮೆ ನೋಡ್ದ. ಫೇಸ್ ವಾಶ್, ಗೋಲ್ಡನ್ ವಾಶ್, ಹೇರ್ ಕಲರಿಂಗ್, ನೇಲ್ ಕಲರಿಂಗ್, ಫೇಸ್ ಗೋಲ್ಡನ್ ಮೇಕಪ್, ಮಸಾಜ್, ಇಷ್ಟೆಲ್ಲ ಮಾಡಿಸೋದ್ವಾ ಅಂತ ಗೊಣಗ್ತಾ ಏಟು ತಿನ್ನೋಕೆ ಮನೆಗೆ ಹೋದ. ಕೋಮಲ ಬಾತ್ರೂಮ್ ಬಾಗಿಲು ಮುಚ್ಕೊಂಡು ಮನ್ಮಥನ ಮುಖ ನೆನಪಿಸ್ಕೊಂಡು ಹೊಟ್ಟೆ ಹಿಡಿದು ನಗ್ತಿದ್ಲು.
ಅವಳಿಗೆ ನಗುವನ್ನು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ. ನಿನಗಿದು ಬೇಕಿತ್ತಾ? ಇವತ್ತು ಮನೆಗೆ ಹೋಗಿ ಚೆನ್ನಾಗಿ ಪೂಜೆ ತಗೋತೀಯ ಅಂತ ಅಂದ್ಕೊಂಡು ಆ ದಿನ ಪೂರ್ತಿ ಅದನ್ನ ನೆನಪಿಸ್ಕೊಂಡು ನಗ್ತಲೇ ಇದ್ಲು ಕೋಮಲ. ಇತ್ತ ಜಯದೇವ್ ಜಾನಕಿನ ಮಲಗಿಸಿ ಮಗುವಿನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿ ಮಗು ಕೂಡ ಮಲಗಿದ ಮೇಲೆ ಜಾನಕಿ ಪಕ್ಕದಲ್ಲೇ ಮಲಗ್ದ. ಇಬ್ಬರಿಗೂ ತೊಂದರೆ ಕೊಡದೆ ಹೊರಗಡೆಗೆ ಬಂದು, ಅಮ್ಮ ನಾನು ತರಕಾರಿ, ಚಿಕನ್, ಮಟನ್, ಮಸಾಲೆ ಎಲ್ಲ ತೊಗೊಂಡು ಬರ್ತೀನಿ, ಮನೆಯಲ್ಲೆಲ್ಲ ಖಾಲಿ ಆಗಿದೆ ಅಂದ. ವರಲಕ್ಷ್ಮಿ ತಾನು ಕೂಡ ಬರ್ತೀನಿ ಅಂದರು. ಮನೆಯಲ್ಲಿ ಪಾತ್ರೆಗಳು ಕೂಡ ಕಡಿಮೆ ಇತ್ತು. ಇಬ್ಬರೇ ಇರೋವಾಗ ಕರೆಕ್ಟ್ ಆಗಿತ್ತು. ಇವಾಗ ಜನ ಜಾಸ್ತಿ ಇರೋದ್ರಿಂದ ಪಾತ್ರೆಗಳನ್ನು ತಗೋಬೇಕಾಗಿದ್ರಿಂದ ಇಬ್ಬರು ಜೊತೆಯಾಗಿ ಹೊರಟರು ವರಲಕ್ಷ್ಮಿ ಮತ್ತು ಜಯದೇವ್. ಇಬ್ಬರು ಮಾರ್ಕೆಟ್ನಲ್ಲಿ ಅಲ್ದಾಡಿ ಸಾಮಾನು ತಗೊಂಡು ರಾತ್ರಿ ಆಗೋ ಸಮಯಕ್ಕೆ ಜಯದೇವ್ಗೆ ಜಾನಕಿ ನೆನಪಾಯಿತು. ಬೇಗ ಬೇಗ ಸಾಮಾನು ತಗೊಂಡು ಕಾರ್ ಹತ್ತುವಾಗ ಅವರಿಬ್ಬರನ್ನ ಮೋನಿಕಾ ನೋಡ್ಬಿಟ್ಲು. ಅಷ್ಟರಲ್ಲೇ ಜಯದೇವ್ ಗಾಬರಿಯಿಂದ ಮನೆಗೆ ಓಡ್ ಬಂದ. ಜಾನಕಿ ಹಾಸಿಗೆಯಿಂದ ಏಳೋಕ್ಕಾಗದೆ ಕಷ್ಟಪಡ್ತಾಳೋ, ಬಾತ್ರೂಮಿಗೆ ಕೂಡ ಹೋಗೋಕ್ಕಾಗಲ್ವೋ ಏನೋ ಅಂತ ಅವನು ಬರೋ ಹೊತ್ತಿಗೆ ಜಾನಕಿಯನ್ನ ಜನನಿ ಹಿಡ್ಕೊಂಡು ಕರ್ಕೊಂಡು ಬರ್ತಿದ್ಲು. ಅವ್ರ ಹಿಂದೆನೇ ಜಯಮ್ಮ ಕೂಡ ಬರ್ತಿದ್ರು. ಜಯದೇವ್ ಕೈಯಲ್ಲಿದ್ದ ವಸ್ತುಗಳನ್ನೆಲ್ಲ ಹಾಗೆ ಹಾಕ್ಬಿಟ್ಟು ಓಡ್ ಹೋಗಿ ಜಾನಕಿನ ಹಿಡ್ಕೊಂಡ. ಜಯಮ್ಮ ಜಯದೇವ್ಗೆ ನನ್ನ ಜೊತೆಗೆ ಮಾರ್ಕೆಟ್ನಲ್ಲಿ ನಿಲ್ಲೋಕೆ ಕೂಡ ಆಗಲಿಲ್ಲ. ಬೇಗ ಬೇಗ ಅಂತ ಪೀಡಿಸ್ಬಿಟ್ಟ. ಇವನ ಜೊತೆಗೆ ಯಾಕಾದರೂ ಹೋದ್ನೋ ಅಂತ ಆಗೋಯ್ತು ಅಂದರು ವರಲಕ್ಷ್ಮಿ. ಯಾಕೆ ವರಲಕ್ಷ್ಮಿ ಹಾಗೆ ಕಾಡಿದ್ರು ಅಳಿಯಂದ್ರು ಅಂತ ಕೇಳಿದ್ರು ಜಯಮ್ಮ. ಜಾನಕಿನ ಒಬ್ಳೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಅವಳಿಗೆ ಬಾತ್ರೂಮಿಗೆ ಕೂಡ ಹೋಗೋಕ್ಕಾಗಲ್ಲ ಅಂತಾನೆ ಅಂದರು ವರಲಕ್ಷ್ಮಿ. ಅಳಿಯಂದ್ರೆ ನನ್ನ ಮಗಳಿಗೆ ಎಲ್ಲನೂ ನಾನೇ ಮಾಡಿ ಬೆಳೆಸಿದ್ದು. ಅವಾಗ ಮಾಡ್ತಿದ್ದನ್ನ ಇವಾಗ ಹೊಸದಾಗೇನೂ ಮಾಡ್ತಿಲ್ಲ. ನಾವೇ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಬಂದ್ವಿ. ಹಸುವಾಗ್ತಿದೆ ಅಂದ್ಲು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ. ರೂಮ್ ಒಳಗಡೆನೇ ಇರೋಕೆ ಅವಳಿಗೂ ಬೇಜಾರ ಆಗ್ತಿದೆ ಅಂದರು. ಜಯಮ್ಮ ಹಾಗೆ ನನಗೂ ಒಂದು ಟೀ ಮಾಡ್ಕೊಡಮ್ಮ, ಇವನು ಕನಿಷ್ಠ ನೀರು ಕೂಡ ಕೊಡಿಸ್ಲಿಲ್ಲ ಅಂದರು ವರಲಕ್ಷ್ಮಿ. ಜಾನಕಿ ಜಯದೇವ್ನ ಕೋಪದಿಂದ ನೋಡ್ತಾ, ನಾನೇನು ಒಬ್ಳೇ ಇದ್ದೀನ, ಯಾಕೆ ಹೀಗೆ ಗಾಬರಿಯಾಗಿ ಓಡ್ ಬರ್ತೀರಾ? ನೋಡಿ ಹೇಗೆ ಬೆವರಿದ್ದೀರಾ ಅಂತ ತನ್ನ ಕೈಯಲ್ಲಿದ್ದ ಬಟ್ಟೆಯಿಂದ ಜಯದೇವ್ನ ಬೆವರನ್ನ ಒರೆಸಿದ್ಲು. ಜಯದೇವ್ ಜಾನಕಿನ ಆಸೆಯಿಂದ ನೋಡ್ದ. ಅಷ್ಟರಲ್ಲೇ ಜಯಮ್ಮ ಜಾನಕಿ ಮುಂದೆ ಹಾಲಿನ ಲೋಟ ಇಟ್ಟು ಜಯದೇವ್ಗೆ ಟೀ ಕೊಟ್ಟರು. ಜನನಿ ತರಕಾರಿ ಹೆಚ್ಚುತ್ತಾ ಇರೋದನ್ನ ಆವಾಗಲೇ ನೋಡಿದ ಜಯದೇವ್, ಜನನಿ ನೀನು ಸ್ಕೂಲಿಗೆ ಹೋಗಿಲ್ವಾ ಅಂತ ಕೇಳ್ದ. ಇಲ್ಲ ಭಾವ, ಓದೋಕೆ ದುಡ್ಡಿಲ್ಲ ಅಂತ 10ನೇ ಕ್ಲಾಸ್ ಜೊತೆಗೆ ನಿಲ್ಲಿಸ್ಬಿಟ್ಟೆ ಅಂದ್ಲು. ನಾನು ಓದಿಸ್ತೀನಿ, ನೀನು ಓದು ಅಂದ. ಅವನು ಸುಮ್ಮನೆ ಕೇಳ್ತಿದ್ದಾನೆ ಅಂದ್ಕೊಂಡು ಉತ್ತರ ಕೊಟ್ಟವಳು, ಇನ್ಯಾಕೆ ಭಾವ, ವಯಸ್ಸಾಗಿ ಹೋಯ್ತು ಅಂದ್ಲು. ಅಷ್ಟೊಂದು ವಯಸ್ಸು ಏನಾಗಿದೆ ಮೇಡಮ್ಗೆ ಅಂದ ಜಯದೇವ್. 16 ವಯಸ್ಸಾಗಿದೆ ಭಾವ ಅಂದ್ಲು ಜನನಿ. ಅದೇನು ಹೆಚ್ಚಿಗೆ ವಯಸ್ಸಲ್ಲ, ನಾನು ಮಾತಾಡ್ತೀನಿ ಆಮೇಲೆ ಹೇಳ್ತೀನಿ ಅಂದವನು ಎಲ್ಲರ ಮುಂದೆಯೇ ಒಬ್ರಿಗೆ ಫೋನ್ ಮಾಡ್ದ. ಆ ಪರಿಚಯದವರು ಒಂದು ಸ್ಕೂಲು ಕಾಲೇಜ್ ಎಲ್ಲನೂ ನಡೆಸ್ತಿದ್ರು. ಜಯದೇವ್ ಜನನಿ ಬಗ್ಗೆ ಹೇಳಿದಾಗ ಅವರು ಸೋಮವಾರ ಕರ್ಕೊಂಡು ಬರೋಕೆ ಹೇಳಿದರು. ಜಯಮ್ಮ, ಜಾನಕಿ, ಜನನಿ ಮೂವರಿಗೂ ಏನು ಹೇಳಬೇಕೋ ತಿಳಿಲಿಲ್ಲ. ಅಳಿಯಂದ್ರೆ ನೀವು ತಮಾಷೆಗೆ ಹೇಳ್ತಿಲ್ವಾ ಅಂತ ಕೇಳಿದ್ರು ಜಯಮ್ಮ. ಇಲ್ಲ ಅತ್ತೆ, ಮುಂದಿನ ವಾರದಿಂದ ಜನನಿ ಸ್ಕೂಲಿಗೆ ಹೋಗಲಿ. ಸಣ್ಣ ಹುಡುಗಿ ಅವಳು, ಯಾಕೆ ಅವಳನ್ನು ಮನೆ ಒಳಗಡೆ ಇಟ್ಟು ಕೆಲಸ ಮಾಡಿಸ್ತೀರಾ? ನೀವು ಇನ್ಮೇಲೆ ಇಲ್ಲೇ ಇರಿ ಅಂದ ಜಯದೇವ್. ಇಲ್ಲ ಅಳಿಯಂದ್ರೆ, ಅವಳಿಗೋಸ್ಕರ ನೀವ್ಯಾಕೆ ಖರ್ಚು ಮಾಡ್ತೀರಾ? ಮುಂದಿನ ವರ್ಷ ಬಂದ ತಕ್ಷಣ ಜನನಿಗೂ ಮದುವೆ ಮಾಡಬೇಕು ಅಂತ ಇದ್ದೀವಿ ಅಂದರು ಜಯಮ್ಮ. ಬಾಯಿ ಮುಚ್ಚಿ ಅತ್ತೆ ಅಂತ ಗದ್ರದವನು, ಹೀಗೆ ತಾನೇ ಜಾನಕಿಗೂ ಮದುವೆ ಮಾಡಿದ್ರಿ, ಜನನಿ ಓದಲಿ, 23 ವರ್ಷದವರೆಗೂ ಅವಳ ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ ಅಂದ. ಜಾನಕಿ ಚಿಕ್ಕ ವಯಸ್ಸಿನಲ್ಲೇ ನನ್ನ ಮದುವೆ ಮಾಡಿಕೊಂಡು ಕಷ್ಟಪಟ್ಟಿದ್ದು ಸಾಕು. ಜನನಿಗೆ ಓದು ತಲೆಗೆ ಹತ್ತೋವರೆಗೂ ಓದಲಿ. ಇನ್ಮೇಲೆ ಜನನಿ ಸ್ಕೂಲಿಗೆ ಹೋಗ್ತಾಳೆ, ಪಕ್ಕದಲ್ಲೇ ಇದೆ, ಹೆದರುಬೇಡಿ. ಏನಮ್ಮ ಜಾನು, ನಿನ್ಗೆ ಒಪ್ಗೆನಾ ಅಂದ ಜಯದೇವ್. ಜಾನಕಿಗೆ ಕಣ್ಣು ತುಂಬಿ ಬಂತು. ಒಪ್ಪಿಗೆ ಅಂತ ತಲೆ ಅಲ್ಗಾಡಿಸ್ದವಳಿಗೆ ಜಯದೇವ್ನ ನೆನೆದು ತುಂಬ ಹೆಮ್ಮೆ ಅನ್ನಿಸ್ತು. ಇತ್ತ ಮಾರನೇ ದಿನ ಕೋಮಲ ಪಾರ್ಲರ್ ತೆಗಿಯೋಕೆ ಲೇಟಾಗಿ ಹೋದಾಗ ಪಾರ್ಲರ್ ಬಾಗ್ಲಲ್ಲೇ ಮುಖ ಮುಚ್ಕೊಂಡು ಮನ್ಮಥ ಅಂದರೆ ಮದನ್ ಕೂತಿದ್ದ. ಮೊದಲು ಅದು ಯಾರೋ ಭಿಕ್ಷಕ ಅಂದ್ಕೊಂಡವಳು ಅವನು ಎದ್ದು ಮೇಡಮ್ ಅಂದಾಗಲೇ ಅವನ ಧ್ವನಿ ಕೇಳಿ ಗುರ್ತು ಹಿಡಿದ್ಲು. ಏನು ಸರ್, ಇವತ್ತು ಕಲ್ಪನಾನೇ ಮೇಕಪ್ ಮಾಡಬೇಕಾ ನಿಮಗೆ? ಬನ್ನಿ ಒಳಗಡೆ ಬಂದು ವೆಯ್ಟ್ ಮಾಡಿ, ಕಲ್ಪನಾ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಲು. ಒಳಗಡೆ ಹೋದವನು ಮುಖ ಮುಚ್ಚಿದ್ದ ಬಟ್ಟೆನ ತೆಗೆದು, ನನಗೆ ಯಾವ ಸರ್ವಿಸು ಮೇಕಪ್ಪು ಬೇಡ, ನನ್ನ ತಲೆಯಲ್ಲಿರೋ ಕಲರ್ನೆಲ್ಲ ತೆಗೆದುಬಿಡಿ ಅಂದ. ಕೋಮಲ ಮನ್ಮಥನ ಮುಖ ನೋಡಿ ಶಾಕ್ ಆದ್ಲು. ಮುಖ ಪೂರ್ತಿ ಊದ್ಕೊಂಡಿತ್ತು, ಅಲ್ಲಲ್ಲಿ ಗಾಯ ಬೇರೆ ಇತ್ತು. ಗಾಬರಿಯಲ್ಲಿ ತಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನೇ ಮರೆತು ಫಾಸ್ಟಾಗಿ ಮನ್ಮಥನ ಹತ್ರಕ್ಕೆ ಬಂದು ಅವನ ಗಾಯ ಮುಟ್ಟು ನೋಡಿ, ಏನಾಯ್ತು ಮದನ್, ಯಾಕೆ ಮುಖ ಪೂರ್ತಿ ಊದ್ಕೊಂಡಿದೆ? ಯಾರು ಹೊಡೆದಿದ್ದು ನಿನ್ನ ಹೇಳು,
ನಾನು ಹೋಗಿ ಅವರನ್ನು ಕೇಳ್ತೀನಿ ಅಂದ್ಲು ಕೋಮಲ. ನಿಮ್ಮಿಂದ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಅಮ್ಮನೇ ಹೊಡೆದಿದ್ದು ಅಂದ ಮನ್ಮಥ. ಕೋಮಲ ಆಶ್ಚರ್ಯದಿಂದ, ಏನೋ ಅಮ್ಮ ಹೊಡೆದ್ರ? ಯಾಕೆ, ತುಂಬ ದುಡ್ಡು ಖರ್ಚು ಮಾಡಿದ್ರಿ ಅಂತಾನಾ ಅಂತ ಕೇಳಿದ್ಲು. ಇಲ್ಲ, ತಲೆ ನೋಡಿ ಹೊಡೆದ್ಬಿಟ್ರು ಅಂತ ಹೇಳುವಾಗಲೇ ಅವನಿಗೆ ಅಳು ಬಂದ್ಬಿಡ್ತು. ಮನ್ಮಥ ಮನೆಗೆ ಹೋದಾಗ ದುಡ್ಡು ಖರ್ಚು ಮಾಡಿದ್ದಾಗೆ ಅವ್ರ ಅಮ್ಮಂಗೆ ಕೋಪ ಬರಲಿಲ್ಲ. ಆದರೆ ಕಪ್ಪುಗೆ ಸುಂದರವಾಗಿ ಅವನ ಮುಖಕ್ಕೆ ಹೊಂದಿಕೆ ಆಗ್ತಿದ್ದ ಕೂದಲನ್ನು ಕೆಂಪು ನೀಲಿ ಅಂತ ಕಲರ್ ಕಲರ್ ಬಣ್ಣಕ್ಕೆ ಬದಲಾಯಿಸ್ಕೊಂಡು ಬಂದಿದ್ದನ್ನು ನೋಡಿ ಅವನಮ್ಮಂಗೆ ತುಂಬ ಕೋಪ ಬಂತು. ಪೊರ್ಕೆ ತಗೊಂಡು ಮನ್ಮಥನ ತಲೆಗೆ ಹೊಡೆದ್ರು. ಯಾರನ್ನು ಕೇಳಿ ಚೆನ್ನಾಗಿದ್ದ ತಲೆನ ಈ ಥರ ಕೆಟ್ಟದಾಗಿ ಮಾಡ್ಕೊಂಡು ಬಂದಿದ್ಯಾ, ಮರ್ಯಾದೆಯಾಗಿ ಹೋಗಿ ತೊಳ್ಕೊಂಡು ಬಾ, ಒಳಗಡೆ ಬರೋವಾಗ ಹಳೆ ತಲೆ ಥರ ಇರಬೇಕು, ಇಲ್ಲಾಂದರೆ ತಲೆನೇ ಕತ್ತರಿಸ್ಬಿಡ್ತೀನಿ ಅಂತ ಬೆದರಿಸಿ ಅಟ್ಟಿದ್ರು. ಆವಾಗಿಂದ ಮನ್ಮಥ ಕೋಮಲ ಅಂಗಡಿ ಬಾಗಿಲಲ್ಲೇ ಕೂತಿದ್ದಾನೆ. ಮೇಡಮ್, ಹೇಗಾದರೂ ಮಾಡಿ ನನ್ನ ತಲೆನ ಕ್ಲೀನ್ ಮಾಡಿಕೊಡಿ ಅಂದ ಮನ್ಮಥ. ಕೋಮಲಾಗೆ ಮನ್ಮಥನ ನೋಡೋವಾಗ ಪಾಪ ಅನ್ನಿಸ್ತು. ಅದೆಲ್ಲ ಆಗಲ್ಲ ಮದನ್, ನೀವು ಪರ್ಮನೆಂಟ್ ಹೇರ್ ಕಲರ್ ಮಾಡಿಸಿದ್ದೀರಾ ಅಂದ್ಲು. ಆಗ ಅವನು ಶಾಕ್ನಿಂದ ಕೋಮಲಣ್ಣನ ನೋಡಿದವನು, ಏನು ಮೇಡಮ್ ಹೇಳ್ತಿದ್ದೀರಾ, ಮತ್ತು ಇವಾಗ ನಾನು ಏನು ಮಾಡಲಿ, ಈ ತಲೆ ಇಟ್ಕೊಂಡು ಹೋದರೆ ಅಮ್ಮ ಖಂಡಿತ ಒಳಗಡೆಗೆ ಬಿಡಲ್ಲ, ಹೇಗಾದರೂ ಮಾಡಿ ತೆಗೆದುಬಿಡಿ ಮೇಡಮ್ ಅಂದ. ನಿಜವಾಗ್ಲೂ ತೆಗಿಯೋಕ್ಕಾಗಲ್ಲ ಮದನ್, ನೀವು ಪೂರ್ತಿಯಾಗಿ ಮುಂಡನ ಮಾಡಿಸಿದ್ರೆ ಮಾತ್ರ ಹೋಗುತ್ತೆ ಅಂದ್ಲು ಕೋಮಲ. ಮನ್ಮಥನಿಗೆ ಕಣ್ಣೀರು ಸುರಿತು. ಕೋಮಲ ಮುಂದೆ ಅಳೋದು ದೊಡ್ಡದಾಗಿ ಅನ್ನಿಸ್ಲಿಲ್ಲ ಅವನಿಗೆ. ತನ್ನ ಕೂದಲು ಹೋದರೆ ತಾನು ಅಸಹ್ಯವಾಗಿ ಕಾಣ್ತೀನಿ ಅನ್ನೋದನ್ನು ನೆನಪಿಸ್ಕೊಂಡೆ ಅವನು ಅತ್ತ. ಎತ್ತ ಗೋವಿಂದ್ ನಡುಮನೆಯಲ್ಲಿ ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ರು. ಜಗದೀಶ್ ತನ್ನ ಹೆಂಡತಿಯೊಂದಿಗೆ ಒಂದು ಮೂಲೆಯಲ್ಲಿ ಕಣ್ಣುಗಳನ್ನು ಕೆಂಪುಗಾಗಿಸ್ಕೊಂಡು ನಿಂತಿದ್ದ. ಅವನ ಹೆಂಡ್ತಿನೋ ಅಲ್ಲಿ ನಿಂತಿರೋಳನ್ನು ಮುಖ ಸಿಂಡಿರಿಸಿ ನೋಡ್ತಾ ಇರೋದನ್ನು ಕಂಡು, ನೀನು ಹೋಗಿ ಮಗುವಿನ ಹತ್ರ ಇರು ಅಂತ ಜಗದೀಶ್ ತನ್ನ ಹೆಂಡ್ತಿನ ಅಲ್ಲಿಂದ ಕಳಿಸ್ಬಿಟ್ಟ. ಮೋನಿಕಾ ತನ್ನ ತಾಯಿ ಗಾಯತ್ರಿಯೊಂದಿಗೆ ಬಂದಿದ್ಲು. ಗಾಯತ್ರಿ ಒಂದು ಕಡೆ ಅಳ್ತಾ ಮೂಗು ಎಳಿತಿದ್ರೆ ಮೋನಿಕಾ ಇನ್ನೊಂದು ಕಡೆ ಕಣ್ಣುಚ್ಕೊಳ್ತಿದ್ಲು. ಇಲ್ಲ ಕಣ್ಣುಚ್ಕೊಳ್ಳೋ ಥರ ನಟಿಸ್ತಿದ್ಲು. ಮಾರ್ಕೆಟ್ನಲ್ಲಿ ಜಯದೇವ್ನನ್ನು ನೋಡಿದ ಮೋನಿಕಾಗೆ ಜಯದೇವ್ ಮುಖದಲ್ಲಿದ್ದ ಸಂತೋಷನ ಕಂಡು ಒಳಗೊಳಗೆ ಉರಿ ಹತ್ಕೊಂಡಿತ್ತು. ಅವತ್ತು ತಾನು ಹಚ್ಚಿದ ಬೆಂಕಿಗೆ ಜಯದೇವ್ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಅಂತಾನೆ ಅವಳು ನಂಬಿದ್ಲು. ಅದರಲ್ಲೂ ಜಾನಕಿ ಕೋಪಿಸ್ಕೊಂಡು ತನ್ನ ತವ್ರ ಮನೆಗೆ ಹೋದ ವಿಷಯನ ತನ್ನ ಫ್ರೆಂಡ್ ಮೂಲಕ ತಿಳ್ಕೊಂಡವಳು ಸ್ನೇಹಿತರೊಂದಿಗೆ ಸೇರಿ ಭರ್ಜರಿಯಾಗಿ ಪಾರ್ಟಿ ಮಾಡಿ ಸಂಭ್ರಮಿಸಿದ್ಲು. ಅದರ ನಂತರ ಜಯದೇವ್ ಬಗ್ಗೆ ಯೋಚಿಸೋದನ್ನೇ ಬಿಟ್ಟು ತನ್ನದೇ ಸಂತೋಷದಲ್ಲಿ ತೇಲ್ತಾ ಇದ್ದವಳಿಗೆ ನೆನ್ನೆ ತಾನೇ ಜಯದೇವ್ ಕಣ್ಣಿಗೆ ಬಿದ್ದಿತ್ತು. ಅವನನ್ನು ಹಿಂಬಾಲಿಸ್ಕೊಂಡು ಬಂದವಳಿಗೆ ಜಯದೇವ್ ಮಗು ಇರೋದು ತಿಳಿದು ಬಂತು. ಅದ್ರ ಜೊತೆಗೆ ಜಯದೇವ್ ತುಂಬ ಸಂತೋಷದ ಜೀವನ ನಡೆಸ್ತಿರೋದನ್ನು ತಿಳ್ಕೊಂಡ್ಮೇಲೆ ಅವನ ಆ ಸಂತೋಷವನ್ನು ಕೆಡಿಸ್ಬೇಕು ಅಂತಾನೆ ತಾಯಿ ಮತ್ತು ಮಗಳು ಇಲ್ಲಿ ಬಂದು ಕೂತಿದ್ದಾರೆ. ಅಣ್ಣ, ನನ್ನ ಮಗಳ ಜೀವನಕ್ಕೆ ಒಂದು ದಾರಿ ತೋರಿಸು, ಎಷ್ಟು ವರ್ಷ ಅಂತ ಅವಳು ಒಬ್ಬಳೇ ಇರ್ತಾಳೆ, ನಿನ್ನನ್ನು ನಂಬ್ಕೊಂಡೆ ತಾನೇ ನಾವಿದ್ದೀವಿ ಅಂತ ಗಾಯತ್ರಿ ಅಳೋಕ್ಕೆ ಶುರು ಮಾಡಿದ್ರು. ಗೋವಿಂದ್ ಇಬ್ಬರನ್ನು ಸೂಕ್ಷ್ಮವಾಗಿ ನೋಡ್ತಾ, ಸರಿ ಗಾಯತ್ರಿ, ನಿನ್ನ ಮಗಳಿಗೆ ಬೇರೆ ಗಂಡು ನೋಡ್ತೀನಿ. ನಮ್ಮೂರಿನಲ್ಲಿರೋ ನನ್ನ ಸ್ನೇಹಿತನ ಮಗ ಕೃಪಾ ಇದ್ದಾನಲ್ಲ, ಅವನಿನ್ನೂ ಮದುವೆ ಆಗದೆ ಇದ್ದಾನೆ. ಅವನಿಗೂ ಹುಡುಗಿ ಹುಡುಕಿದ್ರೂ ಸಿಗ್ತಿಲ್ಲ, ನಾನು ಮಾತಾಡಿ ನೋಡ್ತೀನಿ ಅಂದರು. ಗಾಯತ್ರಿಗೆ ಧ್ರುವತಾರೆಯೇ ಉರುಳಿ ಬಿದ್ದಂತಾಯಿತು. ಅಣ್ಣ, ಅವನಿಗೀಗಾಗಲೇ ಮದುವೆ ಆಗಿದೆ ಅಣ್ಣ. ಅದು ಮಾತ್ರ ಅಲ್ಲ, ಅವನೊಬ್ಬ ಕೆಟ್ಟ ಹಾದಿ ಹಿಡ್ದಿರೋ ರೌಡಿ, ಅವನಿಗಿಲ್ಲದ ಕೆಟ್ಟ ಅಭ್ಯಾಸಗಳೇ ಇಲ್ಲ. ಅಂಥವನನ್ನು ಹೋಗಿ ಮೋನಿಕಾಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂದ್ಲು. ಸೋಫಾದ ಕೈಪಿಡಿಯನ್ನು ತಟ್ತಾ, ಸರಿ ಗಾಯತ್ರಿ, ಬೇರೆ ಗಂಡಿನ ಫೋಟೋಗಳು ಕೂಡ ಇವೆ, ಇರು ಬರ್ತೀನಿ. ಜಗದೀಶ್, ಒಳಗಡೆ ಹೋಗಿ ಕಬೋರ್ಡ್ ತೆರೆದ್ರೆ ಕೆಲವು ಫೋಟೋಗಳಿರುತ್ತವೆ, ಅದನ್ನೆಲ್ಲ ತಗೊಂಡು ಬಾ ಅಂದರು ಗೋವಿಂದ್. ಜಗದೀಶ್ ಮನಸ್ಸಿಲ್ಲದ ಮನಸ್ಸಿನಿಂದ ಒಳಗಡೆ ಹೋದ. ಆದರೂ ಜಗದೀಶ್ ಇಷ್ಟೊಂದು ತಾಳ್ಮೆಯಿಂದ ಇರೋಕ್ಕೆ ಒಂದು ಕಾರಣ ಇತ್ತು. ಅವನ ತಂದೆ ಮೊದಲಿನ ಹಾಗೆ ತಂಗಿ ಮತ್ತು ತಂಗಿ ಮಗಳನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ಕರಗ್ತಿಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಮೋನಿಕಾ ಕಳ್ಳನಿಗೆ ಚೇಳು ಕಚ್ಚಿದ ಹಾಗೆ ಕೂತಿದ್ಲು. ಕೃಪಾ ಕೂಡ ಮೋನಿಕಾ ತರದವನೆ. ಜಯದೇವ್ ಜೊತೆಗೆ ಮದುವೆ ಆದಮೇಲೂ ವಾರದಲ್ಲಿ 3 ದಿನ ಮೋನಿಕಾ ಅವನ ಜೊತೆಗೆ ಕಳೀತಿದ್ಲು. ಆಮೇಲೆ ಕೃಪಾಗೆ ಮದುವೆ ಆದರೂ ಸಹ ಹಳೆ ಚಾಳಿ ಬಿಡೋಕ್ಕಾಗದೆ ಬೆಂಗಳೂರಿಗೆ ಹೊರಟು ಬರ್ತಿದ್ದ. 1 ವಾರ 2 ವಾರ ಅಂತ ಮೋನಿಕಾ ಮತ್ತು ಅವಳ ಗೆಳತಿಯರ ಜೊತೆಗೆ ಅದೇ ಮನೆಯಲ್ಲಿ ಉಳ್ಕೊಂಡು ಜಾಲಿಯಾಗಿ ಮಜಾ ಮಾಡ್ತಿದ್ದ. ಇಬ್ಬರು ಹೆಣ್ಮಕ್ಳು ಒಂದೇ ಬಾರಿಗೆ ಸಿಕ್ಕಾಗ ಬಿಡ್ತಾನ, ಅದು ಬರೀ ಕಾಮದ ಆಟ ಆಗಿತ್ತು. ಕೃಪಾನ ಹೆಂಡತಿ ಅವನು ಬೇಡ ಅಂತ ದೂರ ಹೋದಿದ್ದೆ ಅವನು ಈ ರೀತಿ ಹೆಣ್ಣು ಮಕ್ಕಳ ಜೊತೆಗೆ ಆಡೋದನ್ನು ತಡೆಯೋಕೆ ಸಾಧ್ಯವಾಗದೆ. ಮೋನಿಕಾ ಇದ್ರ ಬಗ್ಗೆ ಎಲ್ಲ ಯೋಚಿಸ್ತಿರೋವಾಗಲೇ ಜಗದೀಶ್ ಮುಖ ತುಂಬಿ ತುಳುಕ್ತಾ ಇದ್ದ ಸಂತೋಷದೊಂದಿಗೆ ಫೋಟೋಗಳನ್ನು ತಂದು ಜಾಲಿಯಾಗಿ ಮೋನಿಕಾ ಮುಂದೆ ಇಟ್ಟ.
ಅದರಲ್ಲಿದ್ದ ಮೊದಲನೇ ಫೋಟೋನ ನೋಡಿದ ತಕ್ಷಣವೇ ಮೋನಿಕಾ ಮೈಯೆಲ್ಲ ನಡುಗೋಕೆ ಆರಂಭಿಸ್ತು. ಕಾರಣ ಅದು ಜಯದೇವ್ನ ಸ್ನೇಹಿತ ಮತ್ತು ಮೋನಿಕಾ ಇಬ್ಬರು ಒಟ್ಟಿಗೆ ಇದ್ದ ವಿಡಿಯೋನ ಜಯದೇವ್ಗೆ ಕಳಿಸಿದ್ದವನ ಫೋಟೋ ಆಗಿತ್ತು ಅದು. ಮುಂದಿನ ಒಂದೊಂದೇ ಫೋಟೋಗಳನ್ನು ನೋಡಿದ್ರೆ ಎಲ್ಲವೂ ಮೋನಿಕಾ, ಜಯದೇವ್ ಮತ್ತು ಗೋವಿಂದ್ ಕಣ್ಣಿಗೆ ಮಣ್ಣು ಎರಚಿ ಮೋಸ ಮಾಡಿ ಸಂತೋಷಪಟ್ಟ ಗಂಡಸರ ಫೋಟೋಗಳಾಗಿದ್ವು ಅವೆಲ್ಲ. ಮೋನಿಕಾಗೆ ಈಗ ಚೆನ್ನಾಗಿ ಅರ್ಥ ಆಯಿತು ಗೋವಿಂದ್ಗೆ ತನ್ನ ಬಗೆಗಿನ ಎಲ್ಲ ಸತ್ಯಗಳು ತಿಳಿದು ಹೋಗಿವೆ ಅಂತ. ಅವಳು ಬಂದಾಗ್ಲಿಂದ ನೋಡ್ತಲೇ ಇದ್ದಾಳಲ್ಲ, ಗೋವಿಂದ್ ಯಾರೋ ಅಪರಿಚಿತರ ಜೊತೆಗೆ ಮಾತಾಡೋ ಹಾಗೆ ಮಾತಾಡ್ತಿರೋದನ್ನ. ಆದರೆ ಗಾಯತ್ರಿ ಸಿಟ್ಟಿನಿಂದ, ಅಣ್ಣ ಯಾಕೆ ಸುಮ್ಮನೆ ಈ ಫೋಟೋಗಳನ್ನೆಲ್ಲ ತೋರಿಸ್ತಿದ್ಯಾ? ಜಯದೇವ್ ನನ್ನ ಕರೆದು 2 ಏಟು ಹೊಡೆದ್ರೆ ಅವನೇ ಮೋನಿಕಾ ಜೊತೆಗೆ ಬಾಳ್ತಾನೆ, ನೀನು ಹೇಳಿದ್ರೆ ಕೇಳದೆ ಹೇಗಿರ್ತಾನೆ ಅಂದ್ಲು. ಗಾಯತ್ರಿ, ಜಯದೇವ್ಗೆ ಮದುವೆ ಆಗಿ ಮಗು ಕೂಡ ಹುಟ್ಟಿಯಾಗಿದೆ. ಈ ಊರಿನ ಗಂಡು ಬೇಡ ಅಂದರೆ ಹೇಳು, ಮೋನಿಕಾಗೆ ಇಷ್ಟ ಆಗಿರೋ ಬೆಂಗಳೂರಿನ ಗಂಡನ್ನೇ ನೋಡ್ತೀನಿ ಅಂತ ಇಷ್ಟವಾಗಿರೋ ಅನ್ನೋ ಪದವನ್ನು ಒತ್ತಿ ಹೇಳಿದಾಗ ಮೋನಿಕಾಗೆ ಎದೆಯಲ್ಲಿ ನಡುಕ ಶುರುವಾಯಿತು. ಅಣ್ಣ, ಇದೇನಿದು ಅನ್ಯಾಯವಾಗಿ ಮಾತಾಡ್ತಿದ್ಯಾ? ಈಗಾಗಲೇ ಜಯದೇವ್ಗೂ ಮೋನಿಕಾಗೂ ಮದುವೆ ಆಗಿದೆ. ಆ ಹುಡುಗಿಗೆ ಅಂದರೆ ಜಾನಕಿಗೆ ಏನೋ ಒಂದಿಷ್ಟು ಹಣ ಕೊಟ್ಟು ಕಳಿಸ್ಬಿಡೋಣ, ಮಗುವನ್ನು ನಾವೇ ಸಾಕು ಬೆಳೆಸೋಣ. ನಾನು ಹೇಳೋದು ನಿನಗೆ ಸರಿ ಅನ್ಸೋದಿಲ್ವಾ ಅಂದ್ಲು ಗಾಯತ್ರಿ. ಜಗದೀಶ್ ಹೊಡೆಯೋಕೆ ಮುಂದಾಗುವಷ್ಟರಲ್ಲೇ ಗೋವಿಂದ್ ಕೈ ಬೆರಳುಗಳು ಗಾಯತ್ರಿ ಕೆನ್ನೆಗೆ ಅಪ್ಪಳಿಸಿದ್ವು. ಎರಡೂ ಕೆನ್ನೆಗಳಿಗೂ ಬದಲಿಸಿ ತನ್ನ ಆಕ್ರೋಶ ತೀರೋವರೆಗೂ ಹೊಡೆದ್ರು. ಗಾಯತ್ರಿಯ ಕೆನ್ನೆ ಬಂದ್ ತರಹ ಊದ್ಕೊಂಡು ಕೆಂಪುಗಾಯ್ತು. ಮೋನಿಕಾ ಹೆದರಿ ಸೋಫಾದ ಹಿಂದೆ ಹೋಗಿ ಅಡುಕೊಂಡ್ಲು. ಜಗದೀಶ್ ಬಾಯಿ ತೆರ್ಕೊಂಡು ನೋಡ್ತಿದ್ದ. ಅವನ ಹೆಂಡತಿಯು ಏನಾಯ್ತೋ ಏನೋ ಅಂತ ಓಡ್ ಬಂದವಳಿಗೆ ತನ್ನ ಕಣ್ಣುಗಳನ್ನೇ ನಂಬೋಕ್ಕಾಗಲಿಲ್ಲ. ತನ್ನ ಮಗನ ಜೀವನನ ಹಾಳು ಮಾಡೋಕೆ ಅಂತಲೇ ನೀವಿಬ್ಬರು ಹುಟ್ಟು ಬಂದಿದ್ದೀರಾ ಅಂತ ಗೋವಿಂದ್ ಕಿರ್ಚಾಡಿದ್ರು. ಇನ್ನೊಂದು ಸಲ ನಿಮ್ಮ ಮುಖನ ನೋಡಿದ್ರೆ ನಿಮ್ಮನ್ನು ಜೀವಂತವಾಗಿ ಬಿಡೋದಿಲ್ಲ. ನಿಮ್ಮ ಮೇಲಿಟ್ಟಿದ್ದ ಪ್ರೀತಿಯಿಂದಾಗಿ ಇವತ್ತು ಮಕ್ಕಳನ್ನ ಕಳ್ಕೊಂಡು ಹೆಂಡತಿನ ಕಳ್ಕೊಂಡು ಒಂಟಿ ಮರದ ಥರ ನಿಂತಿದ್ದೀನಿ. ಎಲ್ಲರೂ ಇದ್ದು ಅನಾಥನಾಗಿ ನಿಂತಿದ್ದೀನಿ. ನನ್ನ ಕುಟುಂಬದ ಹಿರಿಯ ಮೊಮ್ಮಗ ಹುಟ್ಟಿದ್ರೂ ಹೋಗಿ ನೋಡೋ ಯೋಗ್ಯತೆ ಇಲ್ಲದೆ ಬಿದ್ದಿದ್ದೀನಿ. ಮರ್ಯಾದೆಯಾಗಿ ನೀವಿಬ್ಬರು ಓಡ್ ಹೋಗ್ಬಿಡಿ, ಇಲ್ದಿದ್ರೆ ಇವತ್ತು ಇಲ್ಲಿ 2 ಕೊಲೆ ನಡೆಯುತ್ತೆ ಅಂತ ಗೋವಿಂದ್ ಲುಂಗಿನ ಮಡಚ್ಕಟ್ಟಿ ಆಕ್ರೋಶದಿಂದ ಮಾತಾಡಿದಾಗ ಗಾಯತ್ರಿ ನಡುಗಿ ಹೋದ್ಲು. ಆದರೂ ಅವಳು ಬಾಯಿ ಕೊಬ್ಬೇನೂ ಅಡಗ್ತಿರ್ಲಿಲ್ಲ. ಅಣ್ಣ, ಅದಕ್ಕೆ ಇವಾಗ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ನಾನು ಹೇಳಿದ ಹಾಗೆ ಮೋನಿಕಾ ಮತ್ತು ಜಯದೇವ್ನನ್ನ ಒಂದು ಮಾಡಿಬಿಟ್ರೆ ಜಯದೇವ್, ನಿನ್ನ ಹೆಂಡತಿ ಎಲ್ಲರೂ ಇಲ್ಲೇ ಅರಮನೆ ಥರ ಬಂದಿದ್ಬಿಡ್ತಾರೆ ಅಂದ್ಲು. ಆ ಹೆಣ್ಣು ಅಂದರೆ ಜಾನಕಿ ಏನೋ ಮಂತ್ರ ಮಾಡಿದಾಳೋ ಏನೋ, ಅವರೆಲ್ಲ ಅವಳು ಕಾಲಡಿಯಲ್ಲೇ ಬಿದ್ದಿದ್ದಾರೆ ಅಂದ್ಲು ಗಾಯತ್ರಿ. ಹೀಗೆ ಪದೇ ಪದೇ ಗೋವಿಂದ್ ಕೋಪನ ಕೆರಳಿಸಿ ಗಾಯತ್ರಿ ಮತ್ತು ಮೋನಿಕಾ ಇಬ್ಬರು ತಮ್ಮ ಮೈಯನ್ನು ದಂಡಿಸ್ಕೊಂಡು ಪೆಟ್ಟು ತಿಂದರು. ಅಣ್ಣ, ನಮಗೆ ಮೋನಿಕಾನೇ ಮುಖ್ಯ. ಅವಳು ನೀವು ನೋಡಿ ಬೆಳೆಸಿದ ಹುಡುಗಿ. ಇವತ್ತು ಅವಳ ಜೀವನ ಕರಗಿ ಹೋಗಿದೆ. ಜಯದೇವ್ ಜೊತೆಗೆ ಮದುವೆ ಆಗಿದ್ರು ಇನ್ನೂ ನನ್ನ ಮಗಳು ಕನ್ಯೆಯಾಗೇ ಇದ್ದಾಳೆ. ಎಲ್ಲದಕ್ಕೂ ಆ ಜಯದೇವ್ನೇ ಕಾರಣ ಅಂದ್ಲು ಗಾಯತ್ರಿ. ಜಗದೀಶ್ ಜೋರಾಗಿ ನಕ್ಕ. ಯಾರು, ನಿನ್ನ ಮಗಳು ಇನ್ನೂ ಕನ್ಯೆಯಾಗಿದ್ದಾಳಾ ಅಂತ. ಗಾಯತ್ರಿಗೆ ಮೂಗು ಕೆಂಪುಗಾಯ್ತು. ಲೈ, ಬಾಯಿ ಮುಚ್ಚು ನೀನು. ನಮ್ಮ ಅಣ್ಣನ ಹತ್ರ ಹೇಳಿದ್ರೆ ಬೆನ್ನು ಸೀಳು ಬಿಡ್ತಾರೆ. ಮದುವೆ ಆದಾಗಿನಿಂದ ಏಟು ತಿಂದೇ ಇರೋ ಕೊಬ್ಬು ನಿನಗೆ ಅಂತ ಉಸಿರು ಬಿಗಿ ಹಿಡಿದು ಅರ್ಚಿದ್ಲು. ಅಣ್ಣ ಅಂತ ಕರಿತಾ ತಿರುಗಿದಾಗ ಗೋವಿಂದ್ ಕೈಯಲ್ಲಿ ಬೆತ್ತ ಹಿಡಿದು ನಿಂತಿದ್ರು. ಜಗದೀಶ್ ಏಟು ತಿಂತಾನೆ ಅಂತ ಗಾಯತ್ರಿಗೆ ತುಂಬ ಖುಷಿ ಆಯಿತು. ಆದರೆ ನಡೆದಿದ್ದೇ ಬೇರೆ. ಗೋವಿಂದ್ ಬೆತ್ತದಿಂದ ಗಾಯತ್ರಿಗೆ ಚೆನ್ನಾಗಿ ಹೊಡೆಯೋಕೆ ಶುರು ಮಾಡಿದ್ರು. ಗಾಯತ್ರಿ ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇದೇ ಬೆತ್ತದಿಂದ ಜಯದೇವ್ ಮತ್ತು ಜಗದೀಶ್ ಇಬ್ಬರು ಗೋವಿಂದ್ ಹತ್ರ ಏಟು ತಿನ್ನುವಾಗ ನೋಡಿ ಆನಂದಿಸಿದ ಕಣ್ಣುಗಳು ಇವತ್ತು ಕಣ್ಣೀರು ಹಾಕ್ತಿದ್ವು. ಗಾಯತ್ರಿಗೆ ಮಾತ್ರ ಅಲ್ಲ, ಸೋಫಾ ಹಿಂದೆ ಅಡಗಿದ್ದ ಮೋನಿಕಾಗೂ ಧರ್ಮದ ಏಟು ಬಿದ್ದಿತ್ತು. ಇಬ್ಬರ ಕಿರಿಚಾಟದ ಸೌಂಡು ಗಲ್ಲಿಯ ಕೊನೆವರೆಗೂ ಕೇಳಿಸಿತ್ತು. ಎಲ್ಲರೂ ಗೋವಿಂದ್ ಅವರ ಮನೆ ಕಡೆಗೆ ನೋಡ್ತಿದ್ರು. ನಿನ್ನ ಮಗಳು ಇನ್ನೂ ಕನ್ಯೆಯಾಗಿದ್ದಾಳ. ನಿನ್ನನ್ನು ಒಬ್ಳು ಒಳ್ಳೆಯವಳು ಅಂತ ನಂಬಿ ಗೌರವಿಸಿದ್ದಕ್ಕೆ ನಿನ್ನ ಮಗಳು ಒಂದು ಪಕ್ಕಾ ವ್ಯಭಿಚಾರಿ ಅಂತ ಗೊತ್ತಿದ್ದು ನನ್ನ ಮಗನ ತಲೆಗೆ ಕಟ್ಟಿ ನನ್ನ ಕುಟುಂಬನ ಹಾಳು ಮಾಡಿಬಿಟ್ಟಿಯಲ್ಲೇ ಅಂತ ಹೇಳಿ ಹೇಳಿ ಹೊಡೆದ್ರು ಗೋವಿಂದ್. ನೋವು ತಡೆಯೋಕ್ಕಾಗದೆ ಅಮ್ಮ ಮಗಳು ಇಬ್ಬರು ಮನೆಯಿಂದ ಓಡ್ ಹೋದರು. ಅಂದು ಜಯದೇವ್ ಮನೆಯಿಂದ ಹೋಗುವಾಗ ಪಾಪ ಅಂತ ನೋಡಿದ ಜನರೆಲ್ಲ ಇವತ್ತು ಗಾಯತ್ರಿ ಓಡುವಾಗ ಇವಳಿಗಿದೆಲ್ಲ ಬೇಕಾಗಿದ್ದೆ, ಅದು ಎಷ್ಟು ಆಡ್ತಿದ್ಲು ಅಂತ ಎಲ್ಲರೂ ಸಂತೋಷ ಪಡ್ತಿದ್ರು. ಗೋವಿಂದ್ ಹಾಗೆ ಹೊಸ್ತಿಲಲ್ಲಿ ಕುತ್ಕೊಂಡ್ರು. ಅವರಿಗೆ ಅಂದು ಜಯದೇವ್ನನ್ನ ಪೊರ್ಕೆ ಮತ್ತು ಚಪ್ಪಲಿಲಿ ಹೊಡೆದು ಓಡಿಸಿದ ನೆನಪಾಗ್ತಿತ್ತು. ಇತ್ತ ಜಯದೇವ್ ಜಾನಕಿ ಜೊತೆಗೆ ಮಾತಾಡ್ತಿದ್ದವನು ಅವಳು ನಿದ್ರಿಸಿದ ತಕ್ಷಣ ತನ್ನ ಲ್ಯಾಪ್ಟಾಪ್ ತಗೊಂಡು ಹಾಲಿಗೆ ಬಂದ. ಮನೆಯಲ್ಲಿ ಎಲ್ಲರೂ ಮಲಗಿದ್ರು.
ತುಂಬ ದಿನಗಳಿಂದ ಆಫೀಸ್ ಕೆಲಸವನ್ನೇ ನೋಡಿರಲಿಲ್ಲ ಜಯದೇವ್. ಅವನಿಗೆ ಟೈಮ್ ಕೂಡ ಇರಲಿಲ್ಲ. ಇವತ್ತು ಜಾನಕಿ ಮತ್ತು ಮಗು ಮಲಗಿದ ಮೇಲೆಯೇ ಕೆಲಸ ಮಾಡೋಕೆ ಶುರು ಮಾಡ್ದ. ಕೆಲಸ ಮಾಡ್ತಾ ಮಾಡ್ತಾ ಮಧ್ಯರಾತ್ರಿ ಹೋಗಿತ್ತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.